ಬೆಂಗಾಲ್ನ ಅತ್ಯಂತ ಎತ್ತರದ ಪ್ರದೇಶಕ್ಕೆ ಏರಿದರೆ ಮಾತ್ರ ಸ್ಲೀಪಿಂಗ್ ಬುದ್ಧನ ದರ್ಶನ ಸಿಗುತ್ತೆ ಅಂತಾರೆ. ಅದಕ್ಕೆ ನಮ್ಮ ತಂಡ ಪ್ಲ್ಯಾನ್ ಮಾಡಿದ್ದು ಡಾರ್ಜಿಲಿಂಗ್ ಹತ್ರ ಇರೋ ಸಂಡಕ್ಫು. ನಮ್ಮ ಈ ಪ್ರಯಾಣ ಶುರುವಾಗೋದು 2,500 ಕಿಲೋಮೀಟರ್ ದೂರದ ನಮ್ಮ ಬೆಂಗಳೂರಿಂದ. ಸಿಟಿ ಟ್ರಾಫಿಕ್ ಜಂಜಾಟ ಬಿಟ್ಟು ಬೆಟ್ಟ ಗುಡ್ಡಗಳ ಕಡೆಗೆ ಎಲ್ಲ ಹೊರಟಿದ್ದೀವಿ. ಸೊ ಎಲ್ಲ ಬನ್ನಿ ಸ್ಟಾರ್ಟ್ ಮಾಡೋಣ ನಮ್ಮ ಜರ್ನಿ. आपका खाना ये नाश्ता हुआ आपका? मैं अभी सुबह से सिर्फ चाय पिया हूँ। हम लोग को चाय भी नहीं पिया, पी के आया हूँ घर से। आप कहाँ से? मैं यहाँ पे। ನಾವು ಬಂದಿದ್ದೀವಿ ಬಗ್ದೋದ್ರಿಂದ ಡಾರ್ಜಿಲಿಂಗ್ ಹೋಗ್ತಾ ದಾರಿಲಿ ಸಂತ ಬಂತ ಅಂತ ಒಂದು ರೆಸ್ಟೋರೆಂಟು. 1,000 years later. ಡಾರ್ಜಿಲಿಂಗಲ್ಲಿ ನಾವು ಬಂದು ಸ್ಟೇ ಆಗಿರೋ ರೂಮ್ದು ಎಂಟ್ರೆನ್ಸ್ ನೋಡಿ ಹಿಂಗಿದೆ. ನಾವು ಕಾರ್ ತಂದಿಲ್ಲ ಅಷ್ಟೇ, ಕಾರ್ ಪಾರ್ಕ್ ಮಾಡೋಕ್ಕೆ. ಏನಪ್ಪ ಇದು ಎಂಟ್ರಿ ಒಳಗೆ ಹೋಗೋದು ಬಿಟ್ಬಿಟ್ಟು ಆಚೆ ಹೋಗ್ತಾ ಇದ್ದೀನಿ ಅನ್ಕೊತ ಇದ್ದೀರಾ? ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಹೋಟೆಲ್ ಒಳಗಡೆಯಿಂದ ಔಟ್ಸೈಡ್ ನಮ್ಮ ವ್ಯೂ ಹೆಂಗಿದೆ, ಸಾಕಾಗಿದಲ್ಲ. ಹೊಟ್ಟೆ ಇದ್ದೀನಿ ರೀ. ಹೊಟ್ಟೆ ಗೊತ್ತಿಲ್ಲ, ಹೊಟ್ಟೆಗೆ ಸ್ವಲ್ಪ ಕನ್ಫ್ಯೂಸ್ ಆಗಿದೆ, ಏನಾಗಿದೆ ಅಂತ ಗೊತ್ತಾಗ. ಬೆಳಗ್ಗೆ ತಿಂದಿರೋದು ಇನ್ನೂ ಸ್ವಲ್ಪ ಸರಿಯಾಗಿ ಆಗಿಲ್ಲ. ನೋಡಿ ಮಧ್ಯಾಹ್ನ ಊಟ, ಬೆಳಗ್ಗೆದು ಹೊಟ್ಟೆ ಗುಡ ಗುಡ ಅಂತಿದ್ದಕ್ಕೆ ಒಂದು ಮ್ಯಾಗಿ ತೊಗೊಂಡು ತಿಂತಾಯಿದ್ದೀನಿ. ಇದೆಲ್ಲ ತಿಂದಿಲ್ಲ ಅಂದರೆ ಬಾಡಿಗೆ ಆಮೇಲೆ ತಡೆಯಲ್ಲ. ಎಲ್ಲ ಏನು ಮಾಡ್ತಾವ್ರೆ ಅಂದರೆ ಇವಾಗ ನೋಡಿ ಕ್ಯಾಬ್ಗೆ ಹುಡುಕಿ ಟ್ರೈ ಮಾಡ್ತಾವ್ರೆ, ಆಗ್ತಾ ಇಲ್ಲ ಏನಿಲ್ಲ. ಇನ್ನೇನು ಹೇಳ್ತಾವ್ರೆ ಅಂದರೆ ಅಡ್ಡ ಹಾಕ್ಬೇಕಂತೆ, ಜಸ್ಟ್ ನಿಲ್ಸಿದ್ರೆ ಹೊತ್ಕೊಂಡು ಹೋಗ್ಬೋದು ಅಷ್ಟೇ. ಯಾವುದು ಬಸ್ ಇಲ್ಲ ಇಲ್ಲಿ. ನಾವಿರೋದು ಬಟಾಸೆ ಲೂಪು ನೋಡಿ, ಇದೆ ಇಷ್ಟೇ ಮಾಡ್ಬೇಕಿರೋದು ನಾವು. ನಾವಿರೋದು ಬಟಾಸೆ ಲೂಪು, ಇಲ್ಲೇ ನಮ್ಮ ರೂಮ್ ಇರೋದು. ಓಕೆ, ನಾವು ಮಾಲ್ ರೋಡ್ಗೆ ಹೋಗ್ಬೇಕು ಡಾರ್ಜಿಲಿಂಗ್ಗೆ. ಇಲ್ಲಿ ನೋಡಿದ್ರೆ ಬಸ್ ಇಲ್ಲ, ಏನಿಲ್ಲ, ಹುಡುಕ್ಬೇಕು. ಗಾಡಿ ಬರಬೇಕು, ಅವನು ಆಲ್ರೆಡಿ ಎಲ್ಲ ತುಂಬ್ಕೊಂಬತ್ತಾನೆ. ನಿಲ್ಸಿದ್ರೆ ನಮ್ಮ ಅದೃಷ್ಟ. ವಾಪಸ್ಸು ಬರ್ತೀವ ಇಲ್ವೋ ಗೊತ್ತಿಲ್ಲ, ನೋಡೋಣ. ಅಡ್ಡಾಕ್ರು ಎಲ್ಲ ಪ್ಯಾಕ್ ಆಗವ್ರು ನೋಡ್ರಿ. ವಾಪಸ್ ರಾತ್ರಿ ಬರೋಕ್ಕೆ ಫುಲ್ ಚಳಿ ಆಗುತ್ತೆ ಅಂತ ನೋಡಿ ಪ್ಯಾಕ್ ಆಗಿದ್ದೀವಿ. ನಾನು ಸಹಿತ ಫುಲ್ ಪ್ಯಾಕ್ ಆಗಿದ್ದೀನಿ. ಹಾ ಎಸ್, ಕೊನೆಗೂ ಒಂದು ಅಡ್ಡಾಕ್ ಸಿಕ್ತು. ನೋಡೋಣ, ಮಾಲ್ ರೋಡ್. ಮಾಲ್ ರೋಡ್ ಅದೇ ಚೌಕ್ ಬಜಾರ್. ಚೌಕ್ ಬಜಾರ್. ಚಲೋ. ಒಂದ್ ಗಾಡಿ ಸಿಕ್ಕಿರೋದು ಹೆಚ್ಚು. ಹಂಗಾಮ ಚಲೋ. ಹಂಗಾಮ. ಈ ತರ ಅಡ್ಡಾಕಿ ಎತ್ಕೊಂಡು ಹೋದ್ರೆ 30 ರೂಪಾಯಿಗೆ ವ್ಯವಹಾರ ಆಗುತ್ತೆ. ಇಲ್ಲ ಅಂತಂದ್ರೆ ಜಾಸ್ತಿ ಕೇಳ್ತಾರೆ. ಒಬ್ಬೊಬ್ಬರಿಗೆ 200 ರೂಪಾಯಿ ಆದ್ರೂ ಆಯ್ತು, 300 ರೂಪಾಯಿ ಆದ್ರೂ ಆಯ್ತು. ಡಾರ್ಜಿಲಿಂಗ್ ಅಲ್ಲಿ ಹೊಸ ಟ್ರಿಕ್ ಯೂಸ್ ಮಾಡಬೇಕು. ದಾರಿಯಲ್ಲಿ ಕೈ ಅಡ್ಡ ಹಾಕ್ಬೇಕು, ಹತ್ಕೋಬೇಕು,
ಇಲ್ಲ ಇಲ್ಲಿರೋದೇ ಎಲ್ಲಿ ಹೋಗಿ ಅಡ್ಬಿದ್ರು ಅಲ್ಲಿಗೆ ಹೋಗ್ಬೇಕು ನೋಡಿ ಈ ರೋಡ್ ಮುಂದೆ. ಇದು ಸೀದಾ ಹೋಗದೆ ಟ್ರೈನು ಒನ್ನ போயிட்டு இருக்கு காட்டலாம். ಕಷ್ಟ ಮುಂದಿ ಬ್ರೋ, ಈಸಿ ಇಲ್ಲ. ಟಕ್ ಟಕ್ ಎಡುವನು ಸೂಪರ್. ठीक ल ल ए ल के अन्त कम्तीमा जाँदिन ಅಷ್ಟೇನು ಮನೆ ಏನಕ್ಕಲ್ಲ ಯಾಕೆ ಇದು ಎಲ್ಲ ಎಲ್ಲಿ ಬಂದಿದೀವಿ ಗೊತ್ತಾ? ಮಾಲ್ ರೋಡ್ ಆಫ್ ಡಾರ್ಜಿಲಿಂಗ್. ಎಷ್ಟು ಟೈಮ್ ಅಂತ ಅನ್ಕೊಂಡಿದ್ದೀರಾ? ಟೈಮ್ ಈಸ್ 5:30 ಅಷ್ಟೇ. 5:30ಗೆ ಇಲ್ಲೆಲ್ಲ ಫುಲ್ಲು ಕತ್ಲೆ ಹೋಗಿದೆ. ನೋಡಿ ಇಲ್ಲಿರೋ ಮಾಲ್, ಇದಕ್ಕೆ ಮಾಲ್ ರೋಡ್ ಅಂತಾರ ಏನೋ ಗೊತ್ತಿಲ್ಲ. ನೋಡಿ ನಮ್ಮ ಬಾಯ್ಸು ಒಂದು ಶಾಪಿಂಗ್ ಒಂದು ರೇಂಜಿಗೆ ಮಾಡ್ಕೊತಾ ಇದ್ದಾರೆ. ಮುರಳಿ ಅವ್ರ ಅಮ್ಮನಿಗೊಂದು ಅವ್ರ ಹೆಂಡತಿಗೊಂದು ಅಂತ ಒಂದು ಸೆಟ್ ತಗೊಂಡವನೆ. ಇಲ್ಲಿ ಕ್ಯಾಪ್ ನೋಡ್ತಾ ಇದ್ದಾರೆ, 100 ರೂಪಾಯಿ ಕ್ಯಾಪ್ಸ್. ಸೋರಿ ಫೈನಲ್ ಮಾಡಿದ್ರೆ ನಾನೊಂದು ತಗೊಂತೀವಿ ಇಷ್ಟೇ. ಡಾರ್ಜಿಲಿಂಗ್ ಚೆನ್ನಾಗಿತ್ತು ಹುಡುಗರು. ನೋಡಿ ಈ ಥರ ಒಂದು ಐಟಮ್ ಇದೆ. ಇದು ಇಲ್ಲಿದ್ದು ಲೋಕಲ್ಲು, 250 ರುಪೀಸ್. ನೋಡಿ ಡಾರ್ಜಿಲಿಂಗಲ್ಲಿ ಮಾಲ್ ರೋಡಲ್ಲಿ ತಿಂಡಿ ನೋಡಿ ಡಿಮಾರ್ಟಲ್ಲಿ ಹಾಕೊಂಡಾಗ ಐಟಮ್ಗಳು ಹಾಕೊಂತವ್ರು ನಮ್ಮ ಹುಡುಗರು. ಎಲ್ಲ ಐಟಮ್ಗಳು ಸಖತ್ತಾಗಿದ್ದಾವೆ. ನೋಡಿದ್ರೆ ಖುಷಿ ಆಗ್ಬೇಕು. ಯಾವ ಥರ ಐಟಮ್ ಬೇಕು ನೋಡಿ. ರೇಟು ಹಂಗೆ ಇದೆ. ಟೀ ನೋಡಿ, ಡಾರ್ಜಿಲಿಂಗ್ ಟೀ ತಗೊತಾ ಇದೀವಿ. ಇದು ಅದ್ರಕ್, ಇದು ಇಲೈಚಿ ನಮ್ಗೆ ಇಷ್ಟ ಆಯ್ತು. ಸ್ಯಾಂಪಲ್ಸ್ ನೋಡಿ. ಸ್ಯಾಂಪಲ್ಸ್ ಮೂಸ್ ನೋಡಿ ತಗೊಂತ ಇರೋದು. 4 ಇಲೈಚಿ 150 ರೂಪಾಯಿ, ಒಂದು 100 ಗ್ರಾಮ್. ನಂಗೆ 3 ಇದರೊಂದಿಗೆ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಟೈಗರ್ ಹಿಲ್ಸ್ ಸನ್ರೈಸು, ರೋಪ್ ವೇ, ಸಾಕಷ್ಟು ಡಾರ್ಜಿಲಿಂಗ್ನ ಪ್ಲೇಸಸ್ನ ತೋರಿಸ್ತೀವಿ. ಓಟ್ ಬಾ